ಒಂದ್ ಕಡೆ ಸರ್ಕಾರದ ವಿರುದ್ಧ ದೋಸ್ತಿ ಪಾದಯಾತ್ರೆ ನಡೀತಾ ಇದೆ. ಅಲ್ಲೆಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಈಗ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಟಕ್ಕರ್ ಕೊಡುವಂತ ಕೆಲಸ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಬೃಹತ್ ಸಮಾವೇಶದ ಮೂಲಕ ರಣಕಹಳೆಯನ್ನ ಊದೋದಕ್ಕೆ ಸಿದ್ಧರಾಗಿದ್ದಾರೆ. ಸಾಂಸ್ಕೃತಿಕ ನಗರಿಯಿಂದಲೇ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದೋಸ್ತಿ ವಿರುದ್ಧ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರದಿಂದ ಜನರ ಆಗಮನ ಆಗುತ್ತೆ. ಸಮಾವೇಶಕ್ಕೆ ಆಗಮಿಸುವಂಥ ಜನರಿಗೆ ಕೂರೋದಕ್ಕೆ ಆಸನ, ಕುಡಿಯೋದಕ್ಕೆ ನೀರು, ಸಮಾವೇಶದ ಭದ್ರತೆಗೆ 4,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಸಮಾವೇಶಕ್ಕೆ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ. ಭದ್ರತೆಗೆ 4,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 60ಕ್ಕೂ ಹೆಚ್ಚು KSRP ತುಕಡಿಗಳು, 30ಕ್ಕೂ ಹೆಚ್ಚು DAR ತುಕಡಿಗಳು, ಪೊಲೀಸರಿಗಾಗಿ 700ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಬಾಡಿ ಕ್ಯಾಮ್ರಾಗಳು ಬೇರೆ ಇವೆ ಅಂತೆ. 400ಕ್ಕೂ ಹೆಚ್ಚು CCTVಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ ಅಂತ. ಒಟ್ಟು ದೋಸ್ತಿ ಯಾತ್ರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಶ್ರೀರಂಗಪಟ್ಟಣದಲ್ಲಿದ್ದಾರೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ಮೂಢಾಸ್ತ್ರ, DCM DKಶ ಪ್ರತ್ಯಸ್ತ್ರ. ಈಗ CM ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿದ್ದಾರೆ DK ಶಿವಕುಮಾರ್. ಪರವಾಗಿಲ್ವೇ, ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ಅಂತಿದ್ದಾರೆ. ನಾನು ಎಲ್ಲ ಕಾಲಕ್ಕೂ ಕೂಡ CM ಪರವಾಗಿ ನಿಲ್ತೇನೆ ಅಂತ ಬೇರೆ CM ಪರವೇ ಬ್ಯಾಟ್ ಬೀಸಿದ್ದಾರೆ. CM ಎಮೋಷನಲ್ ಮ್ಯಾನ್, ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಅಂತ. ಏನಾದರೂ ಹಗರಣ ಮಾಡಿದರೆ ಅವರು ಅರಗಿಸಿಕೊಳ್ಳುತ್ತಿದ್ರು. ಹಗರಣ ಮಾಡಿಲ್ಲದ ಕಾರಣ ನೋವಾಗಿರೋದು ಸಹಜ ಅಂತೇಳಿ DK ಶಿವಕುಮಾರ್ CM ಪರ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ದಾರೆ ನೋಡ. ಅವರು ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ, ಸರ್ಕಾರ, ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ನೋಡಿ, ಒಂದು ಸಡನ್ ಅಪ್ಡೇಟ್ ಬರ್ತಾ ಇದೆ. BBMP ಕೇಂದ್ರ ಕಚೇರಿಯಲ್ಲಿ ಅಗ್ನಿ ದುರಂತ ಒಂದು ತಪ್ಪಿದೆಯಂತೆ. ಅಡುಗೆ ಮಾಡುವಾಗ ಸಿಲಿಂಡರ್ಗೆ ಬೆಂಕಿ ಹೊತ್ಕೊಂಡಿದೆಯಂತೆ. ಪಾಲಿಕೆ ಆವರಣದ ಆದಿಶಕ್ತಿ ದೇವಾಲಯದ ಬಳಿ ಘಟನೆ ನಡೆದಿದೆ. ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಡುಗೆ ಭಟ್ಟರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ಒಂದು ತಪ್ಪಿದೆ. ನೋಡಿ, ದೇವಳದಲ್ಲಿ ವಿಶೇಷ ಪ್ರಸಾದ ತಯಾರಿಸುವಾಗ ನಡೆದಂತಹ ಘಟನೆ ಇದು. BBMP ಕೇಂದ್ರ ಕಚೇರಿಯಲ್ಲಿ ತಪ್ಪಿದೆ ಅಗ್ನಿ ದುರಂತ. ಅಡಿಗೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ತಕ್ಷಣಕ್ಕೆ ಅಡಿಗೆ ಭಟ್ಟರ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ, ಒಂದು ದೊಡ್ಡ ದುರಂತವೇ ಅದನ್ನು ತಪ್ಪಿಸಿದೆ. ಪ್ರಸಾದವನ್ನು ತಯಾರಿಸುವಾಗ ನಡೆದಂಥ ಘಟನೆ ಇದು. ಸಿಲಿಂಡರ್ಗೆ ಗೋಣಿ ಚೀಲದಿಂದ ಮುಚ್ಚಿ ಬೆಂಕಿ ಹಾರಿಸಿದ್ದಾರೆ ಸಿಬ್ಬಂದಿಗಳು. ನಾಗರ ಪಂಚಮಿ ಹಿನ್ನೆಲೆ ದೇವಸ್ಥಾನದಲ್ಲಿ ನೂರಾರು ಮಂದಿ ಇದ್ದರು. ಅಲ್ಲಿ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಗ್ಯಾಸ್ಗೆ ಬೆಂಕಿ ಕಾಣಿಸ್ಕೊಂಡಿದೆ. ನಿಮಗೆ ಸಿಲಿಂಡರ್ ಕೊಡುವಂಥ ಅವರು ಕೂಡ ಅದನ್ನು ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಈ ರೀತಿ ಬೆಂಕಿ ಹೊತ್ಕೊಂಡು, ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆಘಾತಕಾರಿ ದೃಶ್ಯ. ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ತಕ್ಷಣಕ್ಕೆ ಆ ಒಂದು ಗೋಣಿ ಚೀಲವನ್ನು ಅದರ ಮೇಲೆ ಒತ್ತೋದ್ರಿಂದ ಆ ಬೆಂಕಿ ಆರಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅಲ್ಲಿ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. BBMP ಕೇಂದ್ರ ಕಚೇರಿಯಲ್ಲಿ ನೋಡಿ, ಅದರ ಬೆಂಕಿಯ ಪ್ರಮಾಣ ನೋಡಿ. ಮೊದಲಿಗೆ ಅತಿ ಹೆಚ್ಚಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿಯ ಪ್ರಮಾಣ ದೊಡ್ಡದಾಗಿ ಕಾಣಿಸ್ಕೊಂಡಿದೆ ಸ್ಟಾರ್ಟಿಂಗಲ್ಲಿ. ನಿಜವಾಗ್ಲೂ ಕೂಡ ಅವ್ರ ಕೆಲಸವನ್ನು ಮೆಚ್ಚಲೇಬೇಕು. ಆದರೂ ಕೂಡ ಆ ಸಿಲಿಂಡರ್ ಅದನ್ನು ಎತ್ಕೊಂಡು ಅವರು ಅದನ್ನು ಗೋಣಿ ಚೀಲದಿಂದ ಬೆಂಕಿಯನ್ನು ಆರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ನಿಜಕ್ಕೂ ಆ ದೃಶ್ಯ
ಎಂಥವ್ರಿಗೂ ಕೂಡ ಭಯ ಹುಟ್ಟಿಸುತ್ತೆ. ಆದರೂ ಕೂಡ ಧೈರ್ಯ ಮಾಡಿ ದೊಡ್ಡ ದುರಂತವನ್ನು ತಪ್ಪಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಇಂದು ನಾಗರ ಪಂಚಮಿ ಆದ ಕಾರಣದಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದ್ದಾವೆ. ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಇಂತಹ ಒಂದು ಹೊತ್ತಲ್ಲಿ ಅಂದರೆ ಅಡುಗೆ ಮಾಡೋ ಹೊತ್ತಲ್ಲಿ ಏಕಾಏಕಿ ಸಿಲಿಂಡರ್ ಲೀಕ್ ಆಗಿರುತ್ತೆ. ಆದ ಕಾರಣದಿಂದಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಪ್ರಮುಖವಾಗಿ ನಾನು ದೇವಸ್ಥಾನದ ಮುಂಭಾಗದಲ್ಲೇ ಇದ್ದೀನಿ. ಭಕ್ತಾದಿಗಳು ಯಾವ ರೀತಿ ಬಂದಿದ್ದಾರೆ, ಕ್ರೌಡ್ ಯಾವ ರೀತಿ ಇದೆ ಇಲ್ಲೇ ನೋಡಬಹುದು. ಪ್ರಮುಖವಾಗಿ ಆ ಒಂದು ಸಿಚುವೇಶನಲ್ಲಿ ಲೀಕ್ ಆಗಿ ಬೆಂಕಿ ಕಾಣಿಸ್ಕೊಂಡಾಗ ಅಲ್ಲಿದ್ದವರು ಯಾರೂ ಪ್ಯಾನಿಕ್ ಆಗಲಿಲ್ಲ. ಅಂದರೆ ಧೈರ್ಯ ಮಾಡಿ ಮುಂದೆ ಹೋಗಿ ಗೋಣಿ ಚೀಲದ ಮುಖಾಂತರ ಸಿಲಿಂಡರಲ್ಲಿ ಲೀಕ್ ಆಗ್ತಿದ್ದಲ್ಲ ಬೆಂಕಿ ಅದನ್ನು ನಂದಿಸಿದ್ರು. ಪ್ರಮುಖವಾಗಿ ನೋಡಬಹುದು ಸಮಯ ಪ್ರಜ್ಞೆ, ಅಲ್ಲಿದ್ದವರ ಸಮಯ ಪ್ರಜ್ಞೆ ಮೆಚ್ಚಲೇಬೇಕು. ಒಂದೊಮ್ಮೆ ಏನಾದರೂ ಹಿಂದೆ ಸರಿದಿದ್ರೆ ಬಹುತೇಕ ದೊಡ್ಡ ಅನಾಹುತ ಆಗ್ತಿತ್ತು. BBMP ಕೇಂದ್ರ ಕಚೇರಿಯಲ್ಲಿ ಹಬ್ಬದ ದಿನ ಸಾಕಷ್ಟು ಭಕ್ತಾದಿ ಕೂಡ ಇಲ್ಲಿ ಬಂದಿದ್ರು. ಏಕಾಏಕಿ ಅಂದರೆ ಅದು ಪೈಪ್ ಲೀಕ್ ಆಗಿರೋ ಕಾರಣದಿಂದಾಗಿ ಏಕಾಏಕಿಯಾಗಿ ಒಂದು ಇದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅಷ್ಟು ಬೇಗ ತಮ್ಮ ಚಾಣಕ್ಷತವನ್ನು ಮೆರೆದು ಬೆಂಕಿಯನ್ನು ನಂದಿಸಿದ್ದಾರೆ. ಯಾವುದೇ ಅಂತಹ ಸಮಸ್ಯೆ ಕೂಡ ಆಗಿಲ್ಲ. ನಿಜಕ್ಕೂ ಮೆಚ್ಚಲೇಬೇಕು ಈ ಒಂದು ಸಮಯ ಪ್ರಜ್ಞೆ. ದಿವಿತ್, ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ಸಮಾವೇಶ ವರ್ಸಸ್ ಸಮಾವೇಶ. ಇಂದು ಕಾಂಗ್ರೆಸ್, ನಾಳೆ ದೋಸ್ತಿ ಸಮಾವೇಶ. ಒಂದೇ ಮೈದಾನ, ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ. ಸಮಾವೇಶದ ತಯಾರಿಯನ್ನು ವೀಕ್ಷಿಸಿದ್ದಾರೆ ಯಡಿಯೂರಪ್ಪ. ನಾಳೆ 3 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರೆ. ಮೈಸೂರಿನಲ್ಲಿ ಮಾಜಿ CM BSY ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರಂತೆ. ಕಾಂಗ್ರೆಸ್ನಿಂದ ಸಮಾವೇಶ ಆಗ್ತಾ ಇದೆ. ಮೈಸೂರಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೋಸ್ತಿ ಯಾತ್ರೆ, ಪಾದಯಾತ್ರೆಯ ವಿರುದ್ಧ ವಿಜಯೇಂದ್ರ ಅವರ ಒಂದು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ವಿಜಯೇಂದ್ರ ಅವರ ಪಾದಯಾತ್ರೆ ಇವತ್ತು ಬಂದು ತಲುಪ್ತಾ ಇದೆ. ಹೋದ ಎಲ್ಲ ಕಡೆ ಅಭೂತಪೂರ್ವವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಅನುಕೂಲಕರವಾಗಿದೆ. ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿರುವಂಥದ್ದು ಎಲ್ಲ ಕಡೆ. ಹಾಲಿ ಮಾಜಿ CMಗಳ ನಡುವೆ ನಿವೃತ್ತಿ ಕದನ ಬೇರೆ ಶುರು ಆಗ್ತಾ ಇದೆ. BSY ರಾಜಕೀಯ ನಿವೃತ್ತಿ ಪಡೆಯುತ್ತಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಯಡಿಯೂರಪ್ಪ ಕಿಡಿಕಾರ್ತಿದ್ದಾರೆ. ಯಾರು ನಿವೃತ್ತಿ ಆಗ್ತಾರೆ, ಏನಾಗ್ತಾರೆ, ಮುಂದೆ ಎಲ್ಲವೂ ಕೂಡ ಗೊತ್ತಾಗಲಿದೆ ಅಂತೇಳಿ BSY ಹೇಳಿದ್ದಾರೆ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಕಿಡಿಕಾರ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಿವೃತ್ತಿ ಮನೆಗೆ ಹೋಗೋ ಕಾಲ ಹತ್ತಿರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಯಾರು ನಿವೃತ್ತಿ ಆಗ್ತಾರೆ, ಯಾರಿಲ್ಲ, ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಗತಿಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ. ಅದಾದಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕು ತೀರ್ಮಾನ ಮಾಡೋಣ. ಸರ್, ನಾನು ಯಾವುದೂ ತಪ್ಪೇ ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಿಲ್ಲ. ಅವರು ನಿಮ್ಮ ಮೇಲೆ ವೈಯಕ್ತಿಕ ಟೀಕೆ ಮುಂದಾಗಿದ್ದಾರೆ. 82ನೇ ವಯಸ್ಸಲ್ಲಿ ಪೋಸ್ಕೋ ಕೇಸ್ ಅಂತ ಬೇಕಿತ್ತ? ಕೋರ್ಟ್ ಕೊಟ್ಟಿರ್ತಕ್ಕಂಥ ಜೀವದಾನದಲ್ಲಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ನಾನೇನು ಮಾತನಾಡೋದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗ ಅವರು ಮನಬಂದಂತೆ ಮಾತಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಕೊಲೀಗ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ.